ನನ್ನ ಜೀವನದಲ್ಲಿ ಇಂಥ ಸುಂಟರ್ ಗಾಡಿ ನೋಡಿರಲಿಲ್ಲ. ಅಮೃತ ಅವರೇ, ಅಮೃತ ಅವರೇ, ಬಿಡ್ತಾವ್ರೆ. ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅನ್ನೋದು ನಿಜ. ಅಮೃತವ್ರೆ, ಅಮೃತವ್ರೆ, ಎಲ್ಲಿದ್ದೀರಾ? ಅಮೃತವ್ರೆ, ಅಮೃತವ್ರೆ, ಏನಾದರೂ ಆಗುತ್ತೆ ಅಂತಾನೆ ಅಜ್ಜಿ ವಿಷ್ಣುಪುರಕ್ಕೆ ಹೋಗೋದು ಬೇಡ, ಪೂಜೆ ಮಾಡಿಸೋದು ಬೇಡ ಅಂತ ಹೇಳಿದ್ದು. ಎಲ್ಲಿ ಹೋದ್ರಪ್ಪ ಇವರು? ಅಮೃತ ಅವರೇ, ಅಮೃತ ಅವರೇ! ಗಂಭೀರ ಸಿಂಹಗ್ರಾವ ಕ್ಷೇತ್ರವಾಸ ಜಯಸಿಂಹ ದೈತ್ಯಾಂತ ವಿದ್ಯುದ್ಘಾತ ವೀಕ್ಷಾರೋಕ್ಷ ನರಸಿಂಹ ವಿಸ್ತುತ ವಿಸ್ತುತ ಕರ್ಕಶ ಚಾಲಿತ ದೀರ್ಘಹಸ್ತಾ ವಿಶ್ವಹಿತ ಶಕ್ತಿಯುತ ಶಂಕರ ಚಕ್ರಕರ ಜ್ವಾಲಾಕೇಸರ ಸಿಂಹ ಶೂರಾನಕರಣ ಸಿಂಹ ಶಶ್ವತ್ ಶಾಂತಿ ಸಂಸ್ಥಾಪನಾರ್ಥಕ ರೋಗಧ್ವಂತ ವಿಧ್ವಂಸಕಾರಕ ಮೃತ್ಯುಂಜಯ ವಿಜಯ ನಾರಸಿಂಹ. ಅಣ್ಣ, ನೀನೀಗ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಯಾವ ಪ್ರಯೋಜನ ಇಲ್ಲ. ಅಣ್ಣ ತಂಗಿ ಇಬ್ರು ಪಾಳೆಗಾರರ ತರ ಮೆರಿತಾ ಇದ್ದಾರೆ. ಅವರ ಅಟ್ಟಹಾಸನ ಮಟ್ಟ ಹಾಕದೆ ಹೋದ್ರೆ ನನ್ನ ಹೆಸರು ಧರ್ಮೇಂದ್ರನೇ ಅಲ್ಲ. ನೋಡಿ, ನೀವುಗಳು ನಾನು ಹೇಳೋದನ್ನ ಚಾಚು ತಪ್ಪದೆ ಮಾಡಬೇಕು. ಅವನು ಅದ್ ಹೇಗೆ ಪೂಜೆನ ನೆರವೇರಿಸ್ತಾನೆ ಅಂತ ನಾನು ನೋಡ್ತೀನಿ. ಏನ್ ಮಾಡ್ಬೇಕು ಹೇಳೋಣ? ಅಜ್ಜಿ ಫೋನ್ ಮಾಡ್ತಾ ಇದಾರಲ್ಲಪ್ಪ. ಫೋನ್ ಎತ್ತಿದ್ರೆ ಅಮೃತವ್ರು ಎಲ್ಲಿ ಅಂತ ಕೇಳ್ತಾರೆ. ಏನಂತ ಉತ್ತರ ಕೊಡೋದು? ತ್ರಿವೇಣಿ ಸರಿಯಾದ ಸಮಯಕ್ಕೆ ಫೋನ್ ಮಾಡಿದ್ದಾಳೆ. ಅವಳಿಗೆ ಇಲ್ಲ ಆಗ್ತಿರೋದನ್ನೆಲ್ಲ ಅಜ್ಜನವ್ರು ಹೇಳಿದ್ರೆ ನೀವು ವಿಷ್ಣುಪುರಕ್ಕೆ ಹೋಗೋದು ಬೇಡ, ವಾಪಸ್ ಬಂದ್ಬಿಡಿ ಅಂತ ಹೇಳ್ತಾಳೆ. ಹಾಗೇನಾದ್ರೂ ಆದ್ರೆ ನಾನು ನಿಮ್ಮದಿಯಾಗಿರ್ಬೋದು. ರಿಸೀವ್ ಮಾಡೋದೇ ಬೇಡ. ಏನಿವ್ರು ಇಷ್ಟು ಸಲ ಫೋನ್ ಮಾಡಿದ್ರು ಇವನು ಫೋನೇ ಎತ್ತತಾ ಇಲ್ವಲ್ಲ. ಹೋಗೋದು ಬೇಡ ಅಂತ ಕಿಳಿಗೆ ಹೇಳ್ದಂಗೆ ಹೇಳಿದೆ. ನನ್ನ ಮಾತೇ ಕೇಳಿಲ್ಲ ಇವನು. ನೋಡು, ಅವರೆಲ್ಲ ದೇವಸ್ಥಾನ ಬಾಗಿಲು ತೆಗೆದ್ರೊಳಗಡೆ ನಾವು ನಮ್ಮ ಕೆಲಸ ಮುಗಿಸಿ ಇಲ್ಲಿಂದ ಹೊರಗೋಗ್ಬೇಕು. ಸರಿ ಸರಿ.
ಅಜ್ಜಿ ಇಷ್ಟೊಂದ್ಸಲ ಕಾಲ್ ಮಾಡ್ತಾ ಇದ್ದಾರೆ, ರಿಸೀವ್ ಮಾಡಲಿ ಅಂದ್ರೆ ಆತಂಕ ಪಡ್ತಾರೆ. ಎಷ್ಟು ಸಲ ಅಂತ ನಿನ್ನ ಫೋನ್ ಮಾಡೋದು? ಯಾಕೋ ಫೋನ್ ತೆಗಿತಾ ಇಲ್ಲ ನೀನು? ಅದು ಅಜ್ಜಿ ಸೈಲೆಂಟ್ ಹಾಕಿದ್ದೆ. ಸರಿ ಏನೂ ಅಪಾಯ ಇಲ್ಲ ತಾನೇ? ಏನೂ ಇಲ್ಲ, ಏನಿಲ್ಲ. ಅಮೃತ ಎಲ್ಲಿ? ಅರ್ಜುನ್, ನಿನ್ನೆ ಕೊಣ ಹೇಳ್ತಾ ಇರೋದು. ಅಮೃತ ಎಲ್ಲಿ? ಅವರು ವಾಶ್ರೂಮ್ಗೆ ಹೋಗಿದ್ದಾರೆ. ಓ ಹೌದಾ? ಎಲ್ಲಿದ್ದೀರಾ ನೀವು? ತಿಂಡಿಗೆ ಅಂತ ಗಾಡಿ ನಿಲ್ಸಿದ್ವಿ, ವಾಶ್ರೂಮ್ಗೆ ಹೋಗಿದ್ದಾರೆ. ಸರಿ, ಅವಳು ಬಂದ್ಮೇಲೆ ಫೋನ್ ಮಾಡಿಸು, ಮರಿಬೇಡ. ಸರಿ, ಹುಷಾರು ಕಣೋ. ಎಲ್ಲಿ ಹೋದ್ರಪ್ಪ ಇವರು? ಅಯ್ಯೋ, ಇವ್ರ ಜೊತೆಯಲ್ಲಿದ್ರೆ ನಾನು ವಿಷ್ಣುಪುರಕ್ಕೆ ಹೋಗ್ಲೇಬೇಕಾಗತ್ತೆ. ಸದ್ಯಕ್ಕೆ ನನಗಿರೋ ಒಂದೇ ಒಂದು ದಾರಿ ಅಂದ್ರೆ ಶಿವಳಿನ ಮರೆಯಾಗೋದು.
ಏನಾಯ್ತು? ನಾನು ಎಷ್ಟೇ ಪ್ರಯತ್ನ ಪಟ್ಟರು ಸಹ ಅಲ್ಲಾಡ್ತಾನೆ ಇಲ್ವಲ್ಲ. ಇದು ಅಪಶಕುನನೋ ಶುಭ ಶಕುನನೋ ಗೊತ್ತಾಗ್ತಾ ಇಲ್ಲ. ಈ ಸಲ ನಾನು ಪೂಜೆ ಮಾಡಲಿಲ್ಲ ಅಂದರೆ ನನಗೆ ಈ ವಿಷ್ಣುಪುರದಲ್ಲಿ ಮರ್ಯಾದೆನೇ ಇರಲ್ಲ. ನಿಮ್ ಕೈಗೆ ಬಾಗಿಲು ತೆಗೆಯಕ್ಕಾಗ್ಲಿಲ್ಲ ಅಂದ್ರೆ ಏನರ್ಥ? ಯಾಕೋ ಶುಭ ಅಲ್ಲ. ತೆಗಿಲಿಲ್ಲ ಅಂದ್ರೆ ಎಲ್ಲರ ಮುಂದೆ ನನ್ನ ಮಾನ ಮರ್ಯಾದೆ ಹೋಗುತ್ತೆ. ಗರುಡದೇವ, ಹೇಗಾದ್ರೂ ಮಾಡಿ ಇದರಿಂದ ನೀನೇ ನನ್ನ ಕಾಪಾಡಬೇಕು. ದೇವ್ರೆ, ನಿನ್ನ ನಂಬಿದ್ದೀನಿ. ನಮ್ದವರನ್ನ ನೀನು ಯಾವತ್ತೂ ಕೈ ಬಿಟ್ಟಿಲ್ಲ ಅಂತ
ಶೇಷ ನೀನಾ? ನಾನೇ. ಯಾಕೆ ಹೀಗೆ ಓಡ್ತಾ ಇದೀಯ ಅಮೃತ ನೀನು? ಅರ್ಜುನ್ ಅವ್ರು ನನ್ನನ್ನ ವಿಷ್ಣುಪುರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅಲ್ಲಿಗೆ ಹೋದ್ರೆ ನನ್ನ ಸಾವನ್ನ ನಾನೇ ತಂದ್ಕೊಂಡ ಹಾಗೆ. ಹಾಗಂತ ನೀನ್ ಮನೆಗೆ ಹೋದ್ರೆ ಆ ರುದ್ರ ನಿನ್ನ ಕೊಲ್ದೇ ಇರ್ತಾನ? ಈಗ ನಾನೇನ್ ಮಾಡ್ಲಿ ಶೇಷ? ರುದ್ರನ್ ಜೊತೆ ಹೋರಾಡಿದ್ರೆ ಬದುಕೋ ಅವಕಾಶ ಇರುತ್ತೆ. ಆದ್ರೆ ಆ ವಿಷ್ಣುಪುರಕ್ಕೆ ಹೋದ್ರೆ ಗರುಡ ದೇವರ ಕೋಪಕ್ಕೆ ನಾನು ಬಲಿ ಆಗೋದು ನಿಶ್ಚಿತ. ಶಕ್ತಿಯಿಂದ ಆಗದೆ ಇರೋದನ್ನ ಯುಕ್ತಿಯಿಂದ ಮಾಡ್ಬೇಕು ಅನ್ನೋ ನಾನ್ ನೋಡಿಯೇ ಇದೆಯಲ್ಲ ಅಮೃತ. ನೀನ್ ಹೀಗೆ ಹೇಳಿದ್ರೆ ನನ್ಗೇನ್ ಅರ್ಥ ಆಗುತ್ತೆ ಶೇಷ? ಅದೇನು ಅಂತ ಬಿಡಿಸಿ ಹೇಳು. ನಿನಗೆ ನಾಗಮಣಿ ಬೇಕು ಅಂದ್ರೆ ನಿನ್ನ ಕೈಗೆ ವಿಷ್ಣು ಸಿಗ್ಬೇಕು. ವಿಷ್ಣು ಅವರಿಗೆ ಸಿಗ್ಬೇಕಂದ್ರೆ ಅರ್ಜುನ್ ವಿಷ್ಣುಪುರಕ್ಕೆ ಹೋಗಿ ಪೂಜೆ ಮತ್ತು ಹೋಮ ಮಾಡಿಸ್ಲೇಬೇಕು. ನೀವ್ ಹೇಳ್ತಾ ಇರೋದನ್ನ ನೋಡ್ತಿದ್ರೆ ನಾನು ಅರ್ಜುನ್ ಅವ್ರ ಜೊತೆ ವಿಷ್ಣುಪುರಕ್ಕೆ ಹೋಗ್ಬೇಕು ಅಂತ ಹೇಳ್ದಾಗಿದೆ. ಅದನ್ನ ಬಿಟ್ರೆ ನಿಂಗೆ ಬೇರೆ ದಾರಿನೇ ಇಲ್ಲ ಅಮೃತ. ನೀನು ಅರ್ಜುನ್ ಜೊತೆ ವಿಷ್ಣುಪುರಕ್ಕೆ ಹೋಗು. ಆದ್ರೆ ನೀನು ಪೂಜೆಯಲ್ಲಿ ಕುಳಿತುಕೊಳ್ಳದೆ ಏನಾದ್ರೂ ಕಾರಣ ಹೇಳಿ ತಪ್ಪಿಸ್ಕೊ. ಅಕಸ್ಮಾತ್ ನಾನು ದೇವಸ್ಥಾನಕ್ಕೆ ಹೋದ್ರೆ ಏನಾಗ್ಬೋದು? ಆ ಗರುಡ ದೇವಸ್ಥಾನದಲ್ಲಿ 2 ವರ್ಷದಿಂದ ಪೂಜೆ ಆಗಿಲ್ಲ. ಅದಕ್ಕೆ ಅಲ್ಲಿನ ಮೂಲ ದೇವರು ಕೋಪದಲ್ಲಿದ್ದಾನೆ. ಇನ್ನ ಅವನ ಸನ್ನಿಧಾನಕ್ಕೆ ಸರ್ಪಗಳು ಪ್ರವೇಶ ಆದ್ರೆ ಆ ಗರುಡನಿಗೆ ಇನ್ನೂ ಕೋಪ ಬರುತ್ತೆ. ಆ ಕೋಪದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಅಮೃತ ಅವರೇ, ಈ ವರ್ಷ ಯಾವುದೇ ಅಡೆತಡೆ ಇಲ್ಲದೆ ಪೂಜೆ ಸಾಂಗವಾಗಿ ನಡೆಯುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಅಮೃತ ಅವರೇ, ನಿಮ್ಮನ್ನ ಎಲ್ಲೆಲ್ಲಿ ಅಂತ ಹುಡ್ಕೋದ್ ನಾನು. ಅರ್ಜುನ್ ಅವರೇ, ಅದೆಂತ ಬಿರುಗಾಳಿ! ಅಂತ ಬಿರುಗಾಳಿನ ನನ್ನ ಜೀವನದಲ್ಲಿ ಯಾವತ್ತೂ ನೋಡಿರ್ಲಿಲ್ಲ. ಆ ಧೂಳಿಗೆ ನಾನು ಎಲ್ಲಿದ್ದೀನಿ ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ. ನಿಮ್ಮನ್ನು ಹುಡುಕಿ ಹುಡುಕಿ ಸಾಕಾಗೋಯ್ತು. ಯಾವ ಕೇಡುಗಾಲಕ್ಕೆ ಅಂತ ಭಯಂಕರವಾದ ಸುಂಟರ್ ಗಾಳಿ ಬಂದು ನಮ್ಮಿಬ್ಬರನ್ನ ದೂರ ಮಾಡ್ತೋ ಏನೂ ಗೊತ್ತಿಲ್ಲ. ಸ್ವಲ್ಪದ್ರಲ್ಲೆಲ್ಲ ಮುಗಿತ್ತಲ್ಲ, ಅದೇ ಸಮಾಧಾನ. ಬನ್ನಿ ಹೋಗೋಣ. ಏನು ಎಷ್ಟು ದೂರ ಇದೆ? ಇನ್ನೊಂದು 5-10 ಕಿಲೋಮೀಟರ್ ಇರ್ಬೋದು.
ಬನ್ನಿ ಬೇಗ ಹೋಗೋಣ. ಕಾರ್ ಬೇರೆ ಸ್ಟಾರ್ಟ್ ಆಗ್ತಾ ಇಲ್ಲ. ಇನ್ನೊಂದ್ಸರಿ ಪ್ರಯತ್ನ ಮಾಡಿ ನೋಡಿ. ಯಾರಿಗೆ ಯಾವ ಯೋಗ್ಯತೆ ಯಾವ ಅರ್ಹತೆ ಇದೆ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ಆಸೆ ಪಡ್ಬೇಕು. ಆನೆ ಅಂಬಾರಿ ಹೊರತ್ತೆ ಅಂತ ಆಡು ಕೂಡ ಅಂಬಾರಿ ಹೊರ ಕನಸ್ಕೊಂಡ್ರೆ ಹೇಗೆ? ನಾಯಕನಿಗೂ ನಾಯಿಗೂ ಸಮ ಆಗತ್ತಾ? ಏಯ್, ನಾಲಿಗೆ ಇದೆ ಅಂತ ಹರಿದಾಡೋದಕ್ಕೆ ಬಿಡಬೇಡ. ಸ್ವಲ್ಪ ಹದ್ದು ಬಸ್ತಲ್ಲಿ ಇಟ್ಕೋ. ಪದೇ ಪದೇ ನನ್ನ ತಂಟೆಗೆ ಬರ್ತಾ ಇದೆಯಾ? ಇದ್ರ ಪರಿಣಾಮ ನೆಟ್ಟಗಿರೋದಿಲ್ಲ. ಕೈಲಾಗದೆ ಇದ್ರು ಬಾಯ್ ಬಡ ಏನು ಕಡಿಮೆ ಇಲ್ಲ. ನಿನ್ನ ಟೈಮ್ ಚೆನ್ನಾಗಿತ್ತು, ನೀನಿನ್ನು ಉಳ್ಕೊಂಡಿದ್ಯಾ. ಕರಡ ವಂಶದ ವೈರತ್ವ ಕಟ್ಕೊಂಡು ನಿನ್ನ ಬಿಟ್ರೆ ಬೇರೆ ಯಾರು ಉಳಿದಿಲ್ಲ. ಏ, ಉರಿಯೋ ಸೂರ್ಯನ್ಗೂ ಮುಪ್ಪು ಬಂದು ಮುಳುಗ್ತಾನೆ. ಅಂಥದ್ರಲ್ಲಿ ನೀವೇ ಶಾಶ್ವತ ಅಂತ ಮೆರಿಬೇಡಿ. ಗರುಡ ವಂಶಕ್ಕೆ ಗರುಡ ದೇವಸ್ಥಾನ ಅಂತ 100 ವರ್ಷಗಳ ಹಿಂದೆನೆ ಬರ್ದಿದೆ. ಅದನ್ನ ತಪ್ಪಿಸೋದಕ್ಕೆ ನಿನ್ನಿಂದ ಆಗಲ್ಲ ಅಂತ ಪ್ರಯತ್ನನೂ ಪಡ್ಬೇಡ. ಮೊದ್ಲಿನಿಂದ ತೊಲಗು. ಅಣ್ಣ ತಂಗಿ ಎಷ್ಟು ದಿನ ಆರ್ಭಟಿಸ್ತಿರೋ ಆರ್ಭಟಿಸಿ. ನಿಮ್ಮ ಆರ್ಭಟನ ಹೇಗ್ ತಣ್ಣಗ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನು ಹೆಜ್ಜೆ ಹೆಜ್ಜೆಗೂ ನಾನು ಎಚ್ಚರಿಕೆಯಿಂದ ಇರಬೇಕು. ಅಮೃತವ್ರೆ, ಯಾಕೋ ಆತಂಕದಲ್ಲಿರೋ ಹಾಗಿದೆ? ನನ್ನ ಆತಂಕ ಇಲ್ಲ, ನಮ್ಮ ಮನೆ ಬಗ್ಗೆನೇ. ಮನೆಯವ್ರ ಬಗ್ಗೆ? ಹೌದು, ಮಾವ ಮನೇಲಿಲ್ಲದೆ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ. ನನ್ನ ಮನ್ಸಲ್ಲಿ ಏನು ನೋಡ್ತಾ ಇದೆಯೋ ನಿಮ್ಮ ಮನ್ಸಲ್ಲೂ ಅದೇ ಇದೆ ರೀ. ಏನಾಗುತ್ತೋ ಬಿಡುತ್ತೋ ಅಪ್ಪ ಮನೆಗೆ ಬಂದರೆ ಸಾಕು. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಅರ್ಚನವ್ರೆ. ಮಾವ ಮನೆಗೆ ಬಂದರೆ ಸಾಕು. ಮಾವ ಮನೆಗೆ ಬಂದರೆ ಆಗ ನಮ್ಮ ಮನೆ ತುಂಬಿದ ಮನೆ ಅಂತ ಅನಿಸ್ಕೊಡುತ್ತೆ. ಅಮೃತವ್ರೆ, ನೀವು ನಮ್ಮ ಮನೆಗೆ ಹೇಳಿ ಮಾಡಿಸ್ತೀರಿ ಕಣ್ರಿ. ಹಾಂ, ಹಾಗೆ ನಡೆದಿದ್ದ ಘಟನೆನ ಅಜ್ಜಿ ಹತ್ರ ಹೇಳ್ಬೇಡಿ. ಇದೇ ದೊಡ್ಡ ಅಪಶಕುನ ಅಂತ ಅಲ್ಲಿಗೆ ಬಂದರೂ ಬಂದ್ಬಿಡ್ತಾರೆ. ಇಲ್ಲ ಅಂತಂದರೆ ವಿಷ್ಣುಪುರಕ್ಕೆ ಹೋಗೋದೇ ಬೇಡ, ವಾಪಸ್ ಬನ್ನಿ ಅಂತಂದ್ರು ಅಂತಾರೆ. ಇಲ್ಲ ಅರ್ಚನವ್ರೆ, ನಾನು ಯಾರಿಗೂ ಹೇಳೋದಿಲ್ಲ. ನಿಲ್ಸಿ ನಿಲ್ಸಿ.
ನಿಲ್ಸಿ 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 ಎಲ್ಲಿಗೆ ಹೋಗ್ತಾ ಇದ್ದೀರಾ? ವಿಷ್ಣುಪುರಕ್ಕೆ. ನೀವು ಹೋಗೋಗಿಲ್ಲ, ವಾಪಸ್ ಹೋಗಿ. ಯಾಕೆ? ವಿಷ್ಣುಪುರದಲ್ಲಿ ಗರುಡ ಹೋಮ ಮತ್ತೆ ಪೂಜೆ ನಡೀತಾ ಇದೆ. ಅದಕ್ಕೆ ನಮ್ಮ ಮೂರ್ನವ್ರು ಬಿಟ್ಟು ಹೊರಗ್ನವ್ರು ಯಾರು ಬರಂಗಿಲ್ಲ. ನೋಡಿ, ನಾವು ತುಂಬಾ ದೂರದಿಂದ ಬಂದಿದ್ದೀವಿ, ದಯವಿಟ್ಟು ನಮ್ಮನ್ನ ಒಳಗೆ ಬಿಡಿ. ಹೊರಗ್ದವ್ರನ್ನ ಯಾರು ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಸೌಕರ್ಯರು ಮತ್ತೆ ಪಂಚಾಯತಿ ಮುಖಂಡರು ನಮಗೆ ಆಜ್ಞೆ ಮಾಡಿದ್ದಾರೆ. ಅದ್ರ ಪ್ರಕಾರನೇ ನಾವು ನಡಿಬೇಕು. ನಿಮ್ಮನ್ನ ಒಳಗ್ ಬಿಡಕ್ಕಾಗೋದಿಲ್ಲ, ಓಡಿ. ಏನಾಯ್ತು? ಯಾಕೆ ತಡಿತಾ ಇದ್ದೀರಾ? ಅದಕ್ಕೊಂದು ಬಲವಾದ ಕಾರಣ ಇದೆ. ಬಲವಾದ ಕಾರಣ ಏನದು? ಮೊದಲು ಊರು ಗಡಿಗೆ ಮತ್ತೆ ಊರು ಹೆಬ್ಬಾಗಿಲಿಗೆ ರಕ್ಷಾಬಂಧನ ಆಗ್ಬೇಕು. ಅರ್ಚಕ್ರೆ, ನೀವೇನು ಹೀಗೆ ಹೇಳ್ತಾ ಇದ್ದೀರಾ? ಪೂಜೆ ಆದ್ಮೇಲೆ ನೀವೇ ತಾನೇ ತೀರ್ಥ ಪ್ರೋಕ್ಷಣೆ ಮಾಡೋದು, ರಕ್ಷಾಬಂಧನ ಮಾಡೋದು? ಈ ಸಲ ಆಗೋದಿಲ್ಲ. ಯಾಕೆ? ಹೋದ ಸಲ ಹೊರಗಿಂದ ಬಂದ ಜನರಿಂದ ನಮ್ಮ ಪೂಜೆ ಅರ್ಥಕ್ಕೆ ನಿಂತಿದ್ದು. ಅದಕ್ಕೆ ಈ ಸಲ ಊರ ಹೆಬ್ಬಾಗ್ಲಲ್ಲಿ ಜನರನ್ನಿಟ್ಟು ಹೊರಗಿಂದ ಯಾವ ಜನರನ್ನು ಬಿಡಬಾರ್ದು ಅಂತ ಆಜ್ಞೆ ಮಾಡಿದ್ದೀನಿ. ಹಾಗಾದ್ರೆ ಮತ್ತಿನ್ನೇನು ಭಯ? ಬರೀ ಅದರಿಂದ ಮಾತ್ರ ನನಗೆ ತೃಪ್ತಿ ಸಿಗೋದಿಲ್ಲ. ಬರೀ ಮನುಷ್ಯರು ಬರದೇ ಇರಬಹುದು, ಆದರೆ ಯಾವುದಾದ್ರೂ ನಾಗಗಳು ನಮ್ಮ ದೇವಸ್ಥಾನಕ್ಕೆ ಅಕ್ಕಪಕ್ಕ ಬಂದರೂ ಕೂಡ ಅಮಂಗಳ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕೀಗ? ಊರ ಗಡಿ ಸುತ್ತ ಹಾಗೆ ಊರ ಹೆಬ್ಬಾಗ್ಲಲ್ಲಿ ಹೋದ ವರ್ಷದ ಗರುಡ ಹೋಮದ ಭಸ್ಮನ ರಕ್ಷಾ ಕವಚ ಹಾಕಬೇಕು. ಆಗ ಯಾವ ನಾಗಗಳು ಸಹ ನಮ್ಮ ಊರಿಗೆ ಬರೋದಿಲ್ಲ. ಈ ಸಲದ ನಮ್ಮ ಪೂಜೆ ಯಾವ ವಿಘ್ನವೂ ಇಲ್ಲದೆ ಸಾಂಗವಾಗಿ ನಡೆಯುತ್ತೆ. ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ಹೋಗಿ ಹಾಕಿ ಬನ್ನಿ. ಆಮೇಲೆ ಗರ್ಭಗುಡಿಯ ಬಾಗಿಲು ತೆಗೆದು ಪೂಜೆ ಮಾಡಿದ್ರಾಯ್ತು. ಹೌದು, ಆ ಭಸ್ಮ ಎಲ್ಲಿದೆ? ಇಲ್ಲೇ ಇದೆ, ತರ್ತೀನಿ. ಹೋಗಿ ಬನ್ನಿ. ಸಾಧ್ಯ ಇಲ್ಲ. ಯಾಕೆ? ನಾನು ಅಲ್ಲಿಗೆ ಹೋಗಿ ಬರೋದ್ರಲ್ಲಿ ಮುಹೂರ್ತ ಮುಗಿದೋಗುತ್ತೆ. ಶುಭ ಮುಹೂರ್ತದಲ್ಲಿ ಗರ್ಭಗುಡಿ ತೆಗೆದು ಪೂಜೆ ಮಾಡೋದು ಮುಖ್ಯ. ಈ ಸಲ ಯಾವುದೇ ವಿಘ್ನಗಳಿಲ್ಲದೆ ನಮ್ಮ ಪೂಜೆ ನೆರವೇರಬೇಕು. ನಂದು ಅದೇ ಆಸೆ. ಆದರೆ ಯಾರು ಹೋಗ್ತಾರೆ? ಸೌಬಣಿಗ, ಇದರ ಜವಾಬ್ದಾರಿನ ನೀ ತಗೋ. ಊರಿನ ಗಡಿಗೆ ಹಾಗೂ ಹೆಬ್ಬಾಗಿಲಿಗೆ ಈ ಭಸ್ಮನ ಹಾಕ್ಬಿಟ್ವಾ? ಸರಿ ಅಣ್ಣ. ಅರ್ಚಕ್ರೆ, ಕೊಡಿ, ಬರ್ತೀನಿ. ಇಲ್ಲಿ ಇನ್ನೊಂದು ಶಾಸ್ತ್ರ ಇದೆ, ಅದನ್ನು ಮುಗಿಸ್ಕೊಂಡು ಹೋಗಿ ಬನ್ನಿ. ಸರಿ ಅರ್ಚಕ್ರೆ, ಬನ್ನಿ.
ಬಾಗಿಲು ತೆಗಿ. तत्पुरुषाय विद्महे सुवर्णपक्षाय धीमहि तन्नो गरुडः प्रचोदयात्. ಅರ್ಚಕರೇ, ಈ ಸಲ ಏನೇ ಅಡ್ಡಿ ಆತಂಕ ಬಂದ್ರು ನಮ್ಮ ಪೂಜೆ ಹೋಮ ಸಾಂಗವಾಗಿ ನೆರವೇರುತ್ತೆ. ಹಾಗಂತ ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ಅಣ್ಣ, ನಿಮ್ಗಾದ ಅವಮಾನ ನೆನೆಸ್ಕೊಂಡು ಹೀಗೆ ಒಳಗೊಳಗೆ ಒದ್ದಾಡೋದಲ್ಲ. ಅವ್ರಿಗೇನಾದ್ರೂ ತಕ್ಕ ಶಾಸ್ತಿನ ಮಾಡಲೇಬೇಕು. ಅದೇ ಸಮಯಕ್ಕೋಸ್ಕರನೇ ನಾನು ಕಾಯ್ತಾ ಇರೋದು. ಅಣ್ಣ, ಆ ಸಮಯ ಬಂದಾಯ್ತು. ಏನು? ಆ ಸೌಪರ್ಣಿಕ ಗರುಡ ಬಸ್ಮನ ರಕ್ಷಕ ತರ ಊರಿಗೆಲ್ಲ ಗೆರೆ ಹಾಕಕ್ ಹೋಗ್ತಾ ಇದ್ದಾಳೆ. ಅಕಸ್ಮಾತ್ ಅವಳೇನಾದ್ರೂ ಊರ್ ಸುತ್ತಮುತ್ತ ಊರಿನ ಹೆಬ್ಬಾಗ್ಲಿಗೆ ಭಸ್ಮನ ಹಾಕ್ಬಿಟ್ರೆ ನಮ್ಮೂರ ಒಳಗಡೆಗೆ ಯಾರು ಬರೋದಕ್ಕಾಗಲ್ಲ. ಆಗ ಪೂಜೆ ಹೋಮ ಎಲ್ಲ ನಿರ್ವಿಘ್ನವಾಗಿ ನಡೆದು ಹೋಗುತ್ತೆ. ಅಕಸ್ಮಾತ್ ಅವನು ಅಂದ್ಕೊಂಡ ಹಾಗೆ ಆಗೋದ್ರೆ ಈಗ ಬಾಳೆಗಾರಂತರ ಮೆರಿತಾ ಇರೋನು ಮುಂದೆ ಚಕ್ರವರ್ತಿ ತರ ಹಾರಾಡೋದಕ್ಕೆ ಶುರು ಮಾಡ್ತಾನೆ. ಆಗೋದಕ್ಕೆ ಬಿಡೋದಿಲ್ಲ. ಅವಳಿಗೆ ಆ ಭಸ್ಮನ ಹಾಕೋದಕ್ಕೆ ಬಿಡೋದಿಲ್ಲ. ಏಯ್ ಬಂದ್ರ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾವು ತುಂಬಾ ದೂರದಿಂದ ಬಂದಿದ್ದೀವಿ. ನೋಡಿ ಸ್ವಾಮಿ, ನೀವು ಎಷ್ಟು ದೂರದಿಂದ ಬಂದಿದ್ರು ಅಷ್ಟೇ, ಊರ್ ಒಳಗಡೆ ಬಿಡಕ್ಕಾಗೋದಿಲ್ಲ ಅಂದ್ರೆ ಬಿಡಕ್ಕಾಗೋದಿಲ್ಲ ಅಷ್ಟೇ. ನೀವೇ ನೋಡಿ. ಅರ್ಜುನವ್ರೆ, ಅವ್ರು ಊರೊಳಗಡೆ ಬಿಡಲ್ಲ ಅಂತ ಹೇಳ್ತಿದ್ದಾರಲ್ವಾ? ಬನ್ನಿ, ಸುಮ್ಮನೆ ಯಾಕೆ ವಾದ, ವಾಪಸ್ ಹೊರಟೋಗ್ಬಿಡೋಣ. ನೋಡಿ, ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿದ್ದು ಸುಮ್ಮನೆ ಬರಿಗೈಲಿ ಹೋಗೋದಕ್ಕಲ್ಲ. ಹೇಗೆ ಒಳಗೆ ಬಿಡೋದಿರೋ ನಾನು ನೋಡ್ತೀನಿ. ನೋಡಿ, ಪ್ಲೀಸ್ ನಮ್ಮನ್ನು ಒಳಗೆ ಬಿಡಿ. ನೀವೆಷ್ಟೇ ಬೇಡ್ಕೊಂಡ್ರು ಸುಂಕನ್ ಮುಂದೆ ಸಂಕಟ ಹೇಳ್ಕೊಂಡಂಗೆ. ನಿಮ್ ವರ್ತನೆ ಅರ್ಥ ಆಗ್ತಾ ಇಲ್ಲ. ಇಷ್ಟಕ್ಕೂ ಒಳಗೆ ಯಾಕೆ ಬಿಡ್ತಾ ಇಲ್ಲ? ನಮ್ಮೂರ್ ಗರುಡ ದೇವಸ್ಥಾನದಲ್ಲಿ ಪೂಜೆ ಮತ್ತೆ ಹೋಮ ನಡೀತಾ ಇದೆ. ಅದಕ್ಕೆ ನಮ್ಮೂರ್ ಜನ ಬಿಟ್ಟು ಹೊರಗಡೆ ಯಾರು ಬರಂಗಿಲ್ಲ, ಅದು ನಿಯಮ. ನೀವೇ ನೋಡಿ. ಅಲ್ಲ ರೀ, ದೇವಸ್ಥಾನದಲ್ಲಾಗ್ಲಿ ಎಲ್ಲೇ ಆಗ್ಲಿ ಯಾವ ಪೂಜೆ ನಡೆದ್ರು ಎಲ್ಲರೂ ಬಂದು ಭಾಗವಹಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೋತಾರೆ. ನೀವು ದೇವಸ್ಥಾನಕ್ಕೆ ಬರಬೇಡಿ ಅಂತ ಹೇಳ್ತಾ ಇದೀರಲ್ಲ, ಅಲ್ಲ ನಿಮ್ಮ ದೇವಸ್ಥಾನ ನಿಮ್ಮ ಊರು ಭಾರತ ದೇಶದೊಳಗೆ ಇದೆಯಾ? ಯಾವ್ಯಾವ ಊರಲ್ಲಿ ಹೆಂಗಿದೆಯೋ ನಮಗೆ ಗೊತ್ತಿಲ್ಲ. ಇದು ನಮ್ಮ ವಿಷ್ಣುಪುರದ ಕಟ್ಲೆ, ನಾವು ಅದು ತಲೆ ಬಾಗ್ಲೇಬೇಕು. ನೋಡಿ, ಸುಮ್ಮನೆ ನಮ್ಮ ಸಮಯನ ವ್ಯರ್ಥ ಮಾಡ್ಬಿಡಿ. ಮೊದಲು ಹೊರಡಿ ಇಲ್ಲಿಂದ. ಹೇಳಿದ್ನೆ ಮತ್ತೆ ಮತ್ತೆ ಹೇಳಿ.
ಅದು ಏನ್ ಗಲಾಟೆ? ಅಕ್ಕ ಯಾವುದೋ ದೂರದಿಂದ ಬಂದಿದಾರಂತೆ. ನಮ್ಮೂರಲ್ಲಿ ನಡೀತಾರೋ ಪೂಜೆಯಲ್ಲಿ ಇವ್ರು ಭಾಗವಹಿಸ್ಬೇಕಂತೆ. ಆಗೋದಿಲ್ಲ ಅಂತ ಮುಖಕ್ಕೆ ಹೊಡೆದಂಗೆ ಹೇಳಿ ಇಲ್ಲಿಂದ ಕಳ್ಸೋತಾನೆ. ನಾನು ಎಷ್ಟು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲಕ್ಕ, ಅವ್ರು ಹೋಗ್ತಾನೂ ಇಲ್ಲ. ನೋಡಿ, 2 ದಿನ ಹೊರಗಡೆಯವ್ರು ಯಾರು ಈ ಊರಿಗೆ ಬರೋ ಹಾಗಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಾವು ಅದೇ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಬಂದಿದ್ದೀವಿ. ಒಳ್ಳೆ ಮಾತಿಂದ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಎಲ್ಲಿಂದ ಹೋದ್ರೆ ಸರಿ. ಏನೋ ಅಜ್ಜನವ್ರೆ, ನಾವು ಬಂದಿರೋದು ಬೇರೆ ಊರಿಗೆ. ಇಲ್ಲಿನ ಸಂಪ್ರದಾಯ ಪದ್ಧತಿಗಳು ಏನಿರುತ್ತೆ ಏನೋ ಗೊತ್ತಿಲ್ಲ. ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಅಲ್ಲ ರೀ, ದಯವಿಟ್ಟು ನನ್ನ ಮಾತು ಕೇಳ್ತೀರಾ?